नमः सूर्याय चंद्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातम् ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯ ವಿಚಾರಕ್ಕೆ ಬಂದಾಗ ನೋಡಿ, ನೀವೇನಾದರೂ ನಿಮ್ಮ ಮನೆಯಲ್ಲಿ ವಾಸ್ತುವಿನ ಪ್ರಕಾರ ನೋಡೋದಾದರೆ ಮಿರರ್ ಏನಾದರೂ ಈ ಪ್ಲೇಸಲ್ಲಿ ನೀವೇನಾದರೂ ಟ್ಯಾಗ್ ಮಾಡಿದರೆ, ಅಂದರೆ ಈ ಪ್ಲೇಸಲ್ಲಿ ಏನಾದರೂ ಹಾಕಿದರೆ ಖಂಡಿತವಾಗಿ ನಿಮ್ಮ ಎನರ್ಜಿ ಲೆವೆಲ್ ಡ್ರೈನ್ ಆಗುತ್ತೆ. ಉತ್ತಮ ಅವಕಾಶಗಳು ರಿಫ್ಲೆಕ್ಟ್ ಆಗ್ತದೆ. ಬರ್ತಕ್ಕಂಥ ಭಾಗ್ಯ ನುಚ್ಚು ನೂರಾಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಇದರಿಂದ ಬರ್ತಕ್ಕಂಥದ್ದು ಯಾವತ್ತೂ ಕೂಡ ಶುಭವಿರೋದಿಲ್ಲ. ನೋಡಿ, ಅದಕ್ಕೋಸ್ಕರ ನಾನು ಕೆಲವೊಂದು ವಿಡಿಯೋಗಳನ್ನ ನೋಡಿದ್ದೇನೆ, ಭಾಳ ನಾನಾ ವಿಡಿಯೋಗಳನ್ನ ನೋಡಿದ್ದೇನೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಒಬ್ಬೊಬ್ಬರು ಮಿರರ್ ಆಗ್ತಕ್ಕಂಥದ್ದು 2 ಪ್ಲೇಸ್. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಓನ್ಲಿ ದ 2 ಪ್ಲೇಸ್. ಒಂದು ಉತ್ತರ, ಇನ್ನೊಂದು ಪೂರ್ವ. ಇವೆರಡು ಪ್ಲೇಸಲ್ಲಿ ಮಾತ್ರ ಹಾಕಬೇಕು. ನಾನು ಹಲವಾರು ವಿಡಿಯೋಗಳನ್ನು ನೋಡಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಕೆಲವರು ಹೇಳ್ತಾರೆ ದಕ್ಷಿಣದಲ್ಲಿ ಹಾಕಿ ನೀವು ಉತ್ತರವನ್ನು ನೋಡುತ್ತೆ ಫೇಸು. ಖಂಡಿತ ಬೇಡ, ನಿಮ್ಮ ಎನರ್ಜಿ ಲೆವೆಲ್ ಡ್ರೈನ್ ಆಗಿಬಿಡುತ್ತೆ. ಹಾಗೆ ಪಶ್ಚಿಮದಲ್ಲಿ ಹಾಕಿ ಪೂರ್ವವನ್ನು ನೋಡುತ್ತೆ. ಡೆಫಿನೆಟಾಗಿ ಇವೆಲ್ಲ ಬೇಡವೇ ಬೇಡ. ನೀವು ಫಾರ್ ಎಕ್ಸಾಂಪಲ್ ಉತ್ತರಕ್ಕೆ ಹಾಕಿದರೆ ಉತ್ತರವನ್ನೇ ನೋಡ್ತೀರ, ಹೌದಲ್ವೋ? ನೆವರ್. ಖಂಡಿತ ಈ ಒಂದು ವಿಚಾರಗಳನ್ನು ಸರಿಯಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಿರ್ತಾರೆ, ಒಬ್ಬೊಬ್ಬರು ಅದನ್ನೇ ಒಂದು ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಈ ಸ್ಥಳದಲ್ಲಿ ಹಾಕಿದ್ರೆ ದಕ್ಷಿಣದಲ್ಲಿ ಹಾಕಿ ಉತ್ತರವನ್ನು ನೋಡುತ್ತೆ. ನೋಡತಕ್ಕಂಥದ್ದಲ್ಲ. ದ ಪ್ಲೇಸ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್. ನೋಡೋದು ಆ ಕಡೆ ನೋಡೋದು ಈ ಕಡೆ ನೋಡೋದಕ್ಕಿಂತ ಅಲ್ಲ, ಇಂಪಾರ್ಟೆಂಟಾಗಿ ಪ್ಲೇಸ್ಮೆಂಟ್ ಕೂತ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಯಾವುದೇ ಕಾರಣಕ್ಕೂ ಕೂಡ ಆ ಥರದ ಲೋಪದೋಷಗಳನ್ನು ಮಾಡಬೇಡಿ. ಈವನ್ ನಿಮಗೆ ವಾಸ್ತುವಿನ ಪ್ರಕಾರ ಅದೇ ರೀತಿಯಾಗಿ ಗಡಿಯಾರಗಳನ್ನು ಹಾಕ್ತಕ್ಕಂಥದ್ದು ಸಹಿತವಾಗಿ ನಿಮಗೆ ಮ್ಯಾಕ್ಸಿಮಮ್ ಪೂರ್ವ ಹಾಗೆ ಉತ್ತರ ಇವೆರಡು ಕಡೆ ಮಾತ್ರ ಗಡಿಯಾರಗಳನ್ನು ಹಾಕಿ. ಪಶ್ಚಿಮದಲ್ಲಿ ಹಾಕಿದ್ರೆ ಡಿಲೇಡ್ ಇನ್ ವರ್ಕ್, ಅಂದರೆ ಕೆಲಸಗಳಲ್ಲಿ ನಿಧಾನ ಟೈಮ್ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಅದು ಕೂಡ ಅಷ್ಟು ನಿಖರವಾಗಿಲ್ಲ. 100% ಈಸ್ ನಾಟ್, ಯಾಕೆಂದರೆ ಎಫಿಷಿಯನ್ಸಿ ಈಸ್ ನಾಟ್ ಈಕ್ವಲ್ ಟು 100%. ಗುರುಗಳೇ, ನಮ್ಮದಲ್ಲಿ ಪಶ್ಚಿಮದಲ್ಲೇ ಇದೆ, ಸೂಪರಾಗಿ ಕೆಲಸ ನಡೀತದೆ. ನೋ, ನಾಟ್ ಲೈಕ್ ದಟ್. ಯಾಕೆಂದರೆ ಮನೆ ಸುಮ್ಮನೆ ನಾವು ಪಶ್ಚಿಮ ಅಂತ ತಿಳ್ಕೊಂಡ್ರೆ ಅದು ಭೂಮಿ ಎಷ್ಟು ಟಿಲ್ಟ್ ಇದೆ, ಹೇಗಿದೆ ಅದೆಲ್ಲ ನೋಡಬೇಕಾಗುತ್ತೆ. 25-30% ಟಿಲ್ಟ್ ಇದ್ದರೆ ನಿಮ್ಮ ಪಶ್ಚಿಮ ಬಂದು ಉತ್ತರ ವಾಯಕ್ಕೆ ಬಂದುಬಿಡುತ್ತೆ. ಇವೆಲ್ಲವನ್ನು ನೋಡಬೇಕಾಗ್ತದೆ. ಸುಮ್ಮನೆ ಈ ಕಾಕತಾಳೀಯವಾಗ ಯಾವುದೂ ಜ್ಯೋತಿಷ್ಯಗಳಿಲ್ಲ. ಪ್ರಿಸೈಸ್ ಆಗಿರ್ತಕ್ಕಂಥದ್ದು ವಾಸ್ತು ಇದೆ. ಖಂಡಿತ ನಿಮಗೆ ವಾಸ್ತುವಿನ ಪ್ರತಿಯೊಂದು ವಿಡಿಯೋನ ನೋಡಿ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಡಿಯೋ ಕೊಟ್ಟಿದ್ದೀನಿ. ಜನಸಾಮಾನ್ಯರಿಗೂ ಕೂಡ ಇದು ಅರ್ಥ ಆಗ್ತದೆ. ಖಂಡಿತ ತುಂಬ ಅರ್ಥ ಆಗ್ತದೆ. ಈವನ್ ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರು, ನಿರ್ಮಿಸಿದವರು ಹಂತ, ಅಂದರೆ ನಾನು ಮನೆ ಕಟ್ಟಬೇಕು ಅಂತಕ್ಕಂಥವ್ರು ಖಂಡಿತ ನೋಡಿ. ಯಾವ ವಾಸ್ತು ಇಂಜಿನಿಯರ್ ಬೇಕಾಗೇ ಇಲ್ಲ ನಿಮಗೆ. ಪ್ರಿಸೈಸಾಗಿ ನೀವೇ ಮಾಡ್ಕೋಬೋದು. ಸಣ್ಣ ಸಾಮಾನ್ಯ ಜ್ಞಾನ ಇದ್ದರೆ ಸಾಕು. ಇಷ್ಟು ಮಾಡಿ ಖಂಡಿತ ಗುಡ್ಡಾಗ್ತದೆ. ಇವತ್ತಿನ ಒಂದು ವಿಚಾರಕ್ಕೆ ಬಂದಾಗ, ದ್ವಾದಶ ರಾಶಿಗಳ ಫಲವೇಗಿದೆ, ಹಾಗೆ ಈ ಸ್ಥಾನದಲ್ಲಿ ಮಿರರ್ ಹಾಕಿದ್ರೆ ಏನಾಗುತ್ತೆ, ಕುತೂಹಲ. ಗುರುಗಳೇ, ಈ ಸ್ಥಾನ ಅಂದರೆ ಯಾವುದು ನೋಡಿ, ಲಾಸ್ಟಿಗೆ ಹೇಳ್ತೀನಿ. ಖಂಡಿತ ನಿಮಗೆ ಈ ಸ್ಥಾನದಲ್ಲಿ ಹಾಕಲೇಬೇಡಿ ಮಿರರ್ನ. ಜೊತೆಗೆ ಈ ದಿನ ಪಂಚಾಂಗ ಶ್ರವಣ ನೋಡೋಣ ಯಾವ ರೀತಿ ಇರುತ್ತೆ. ಇವತ್ತಿನ ದಿನ ಸೋಮವಾರ ಇರತಕ್ಕಂಥದ್ದು, ಚತುರ್ದಶಿ ತಿಥಿ ಇರತಕ್ಕಂಥ ಸಂದರ್ಭ, ಕೃಷ್ಣ ಪಕ್ಷ, ಧ್ರುವ ಯೋಗ ಇರತಕ್ಕಂಥದ್ದು, ಶಕುನಿ ಹಾಗೆ ಚತುಷ್ಪದ ಕರ್ಣ. ಚಂದ್ರ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 7:31 9:12 ಹಾಗೆ ಯಮಗಂಡ ಕಾಲ ಬೆಳಗ್ಗೆ 10:52 ಮಧ್ಯಾಹ್ನ 12:33 ಗುಳಿಕ ಕಾಲ ಮಧ್ಯಾಹ್ನ 2:13 3:54 ಮಧ್ಯಾಹ್ನದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಮಧ್ಯಾಹ್ನ 12:54 1:49
ಅದೇ ರೀತಿಯಾಗಿ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 8 ಗಂಟೆ 17 ನಿಮಿಷದಿಂದ 9 ಗಂಟೆ 13 ನಿಮಿಷದವರೆಗೆ. ಸ್ನೇಹಿತರೆ, ಚಂದ್ರ ಆರಿದ್ರಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಮಿಥುನ ರಾಶಿಯಲ್ಲಿ. ಹಾಗಾಗಿ ದ್ವಾದಶ ರಾಶಿಗಳಿಗೆ ಯಾವ ಫಲವಿದೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಅಗಾಧವಾಗಿರ್ತಕ್ಕಂಥ ಲಾಭ ಬಂದ್ಬಿಡುತ್ತೆ, ವಿಪರೀತ ಲಾಭ ಬರ್ತದೆ. ಸ್ನೇಹಿತರಿಂದ ಲಾಭ ಆಗ್ಬೋದು, ಅನಿರೀಕ್ಷಿತವಾಗಿರ್ತಕ್ಕಂಥ ಲಾಭಗಳು ಬರಬಹುದು, ಹಾಗೆ ಗ್ಯಾಮ್ಲಿಗಲ್ಲಿ ಹಣ ಬರಬಹುದು, ಅಥವಾ ನಿಮ್ಮ ಪ್ರಯತ್ನದಿಂದ ಹಣ ಬರ್ಬೋದು. ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ತಮ್ಮ ಎಡಿಟಿಂಗು ಮತ್ತೊಂದು ಬ್ಯೂಟಿಫುಲ್ ಎಡಿಟ್ ಮಾಡಿದ್ದೀನಿ ಅಂತ ಲಾಭ ಬರ್ತಕ್ಕಂಥದ್ದು ತೋರಿಸುತ್ತೆ. ಮೇಷರಾಶಿ ಸ್ಪೋರ್ಟಿವ್ನೆಸ್ ತುಂಬ ಸೂಪರ್ ಆಗಿರುತ್ತೆ. ಇದರ ಒಳ್ಳೆ ಸ್ಪೋರ್ಟಿವ್ನೆಸ್, ಎಲ್ಲ ಅತಿಯಾಗಿರ್ತಕ್ಕಂಥ ವಿಚಾರಗಳು ಬಂದ್ಬಿಡುತ್ತೆ. ಲಾಭದ ವಾತಾವರಣ ಇರ್ತದೆ. ಆದರೆ ಒಂದು ಥಿಂಗ್, ನೀವೇನಾದರೂ ಈ ಕೆಲಸ ಮೇಷರಾಶಿಯವ್ರು ಮಾಡ್ಕೊಳ್ಳಿದ್ರೆ ಆ ಲಾಭವೆಲ್ಲ ನಷ್ಟವಾಗ್ಬಿಡುತ್ತೆ. ಬಿ ಕೇರ್ಫುಲ್. ಏನು ಮಾಡಬೇಕು ಗುರುಗಳೇ? ಭಾಳ ಸರಳವಾಗಿರ್ತಕ್ಕಂಥ ವಿಧಾನ. ಸಾಧ್ಯವಾದರೆ ಶಿವನಿಗೆ ಹಾಲಿನ ಮಿಶ್ರಣ ಅಂದರೆ ಎಳ್ಳಿನ ಮಿಶ್ರಣದೊಂದಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಅಲ್ಲಿ ಎಳ್ಳುಂಡೆಯನ್ನು ಹಂಚಿ ಸಾಕು. ಖಂಡಿತ ನಿಮಗೆ ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಖರ್ಚುಗಳು ಕಡಿಮೆ ಆಗುತ್ತೆ. ಮೇಷರಾಶಿ ಈ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸಂದರ್ಭ ತೋರಿಸುತ್ತೆ. ವ್ಯಾಪಾರಸ್ಥರಿಗೆ ಖಂಡಿತ ಜಸ್ಟ್ ನಾಲೆಡ್ಜ್ ಉಪಯೋಗಿಸಿ ಯಾರಾದರೂ ಕೆಲಸ ಮಾಡ್ತಿದ್ದೀರಾ, ಕಮಿಷನ್ ಆಧಾರಿತವಾಗಿ ಕೆಲಸ ಮಾಡ್ತಿದ್ದೀರಾ, ಮ್ಯಾಕ್ಸಿಮಮ್ ವೆರಿ ಗುಡ್. ಸಹೋದರ ವಿಚಾರಗಳಲ್ಲಿ, ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ ಖಂಡಿತ ಗೆಲುವಿನ ಒಂದು ವಾತಾವರಣ, ಸಂಧಾನ ಇವೆಲ್ಲ ತೋರಿಸುತ್ತೆ. ವೈವಾಹಿಕ ಜೀವನ ಕೂಡ ಇದನ್ನ ಒಂದು ಸಾಧಾರಣವಾಗಿರತಕ್ಕಂಥದ್ದು ತೋರಿಸ್ತದೆ. ಮೇಷರಾಶಿಯವರಿಗೆ ಶುಭದಿದ್ದೀರಾ, ತೊಂದರೆ ಇಲ್ಲ, ಒಳ್ಳೆಯದಿದೆ. ಆದರೆ ಈ ಸಣ್ಣ ಕೆಲಸ ಖಂಡಿತ ಒಳ್ಳೆಯದಾಗುತ್ತೆ. ಶಿವನ ಸ್ತೋತ್ರ ಈ ದಿನ, ಶಿವನ ಭೇಟಿ, ಶಿವನ ದೇವಸ್ಥಾನವನ್ನು ಭೇಟಿ ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗೆ? ಖಂಡಿತ ವೃಷಭ ರಾಶಿಯವ್ರಿಗೂ ಕೂಡ ಹಣಕಾಸಿನ ವಿಚಾರಗಳಲ್ಲಿ, ಕೌಟುಂಬಿಕ ವಿಚಾರಗಳಲ್ಲಿ ಎಲ್ಲವೂ ಶುಭವಿದೆ. ವೃಷಭ ರಾಶಿ ಅಧಿಕಾರದ ಮನೋಭಾವ, ರಾಜಕೀಯವಾಗಿರ್ತಕ್ಕಂಥ ತತ್ವ ಆಧಾರದ ಮೇಲೆ ಇರ್ತದೆ. ಆದರೆ ಒಂದೇ ಒಂದು ತಪ್ಪು ಮಾತ್ರ ಮಾಡಬೇಡಿ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಅಂದರೆ ಅವರು ತನ್ನ ಕೈ ಕೆಳಗಿನ ಕೆಲಸಗಾರರಿಗೆ ಹಿಂಸೆ ಕೊಟ್ಟು ಕೆಲಸವನ್ನು ಮಾಡಿಸ್ಬೇಡಿ. ಹೀಗೆ ಮಾಡಬೇಕು, ಇದೇ ನಿದರ್ಶನವಾಗಿ ಮಾಡಬೇಕು, ಇದು ಸರಿ ಇಲ್ಲ, ಸುಮ್ಮನೆ ಅವ್ರು ಸರಿ ಮಾಡಿದ್ರು ತಪ್ಪು ಹುಡುಕ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಸ್ವಲ್ಪ ವೃಷಭ ರಾಶಿಯವರು ಇದರ ವಿಚಾರವಾಗಿ ಸ್ವಲ್ಪ ಇದನ್ನು ತಿಳ್ಕೊಳ್ತಕ್ಕಂಥದ್ದು ಒಳ್ಳೆಯದು. ದಾಂಪತ್ಯದ ವಿಚಾರಕ್ಕೆ ಬಂದರೆ ಸಾಧಾರಣವಾಗಿರುತ್ತೆ. ವ್ಯಾವಹಾರಿಕವಾಗಿ ನೋಡೋದಾದರೆ ಚೆನ್ನಾಗಿದೆ, ತೊಂದರೆ ಇಲ್ಲ. ವೃಷಭ ರಾಶಿ ಖಂಡಿತ ಚೆನ್ನಾಗಿದೆ. ಈ ಒಂದು ವಿಚಾರವನ್ನು ಹೊರತುಪಡಿಸಿ ಇನ್ನೆಲ್ಲವೂ ಸೂಪರಾಗಿದೆ, ತೊಂದರೆ ಇಲ್ಲ. ಮಿಥುನ ರಾಶಿಗೆ ಬರೋಣ. ಸೊ ಮಿಥುನ ರಾಶಿಯವ್ರಿಗೆ ಒಂದು ರೀತಿಯಾಗಿ ಏನಾದರೂ ನನ್ನಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಗಳು ಬರ್ತದೆ. ಕೆಲಸದಲ್ಲೋ, ಮನೆಯ ವಿಚಾರದಲ್ಲೋ, ಅಥವಾ ಇನ್ಯಾವುದೋ ವಿಚಾರದಲ್ಲೋ ಒಂದಷ್ಟು ಬದಲಾವಣೆ ಸಾಧ್ಯತೆ ಬರ್ತದೆ. ಪ್ರಯಾಣ ಸ್ವಲ್ಪ ವಿಳಂಬತೆ ತೋರಿಸುತ್ತೆ, ಬಟ್ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ದಿನ. ಸಣ್ಣ ಪುಟ್ಟ ಈಗೋ ಕ್ಲಾಶಸ್ ಜಾಸ್ತಿ ಇರ್ತದೆ ಈ ಗಂಡ ಹೆಂಡತಿಯ ನಡುವಿನ ಸಂಬಂಧಗಳಲ್ಲಿ. ಮುಖ್ಯ ವಿಚಾರ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಕಾಣಿಸ್ತದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೋಬೇಕು. ಸ್ವಲ್ಪ ಒತ್ತಡದ ವಾತಾವರಣ ಇರ್ತಕ್ಕಂಥದ್ದು ಮಿಥುನ ರಾಶಿ ಈ ದಿನ ತೋರಿಸುತ್ತೆ. ಆತಂಕದ ವಾತಾವರಣ, ಒಂದು ರೀತಿಯಾಗಿ ಮನಸ್ಥಿತಿ ಒಂದು ರೀತಿಯಾಗಿ ಶುಭ್ರವಾಗಿರಲ್ಲ, ಹಿಂಗೆ ಹಾರಾಡ್ತಾ ಇರ್ತದೆ. ಏನಾಗುತ್ತೋ ಏನೋ, ಏನು ಕತೆನೋ. ಇದಕ್ಕೆಲ್ಲ ಒಳ್ಳೆಯ ಮನಸ್ಥಿತಿಯನ್ನು ಹೊಂದ್ಕೊಳ್ಳಿಕ್ಕೋಸ್ಕರ, ಆ ಭಯದ ವಾತಾವರಣವನ್ನು ಹೊಂದ್ಕೊಳ್ಳಿಕ್ಕೋಸ್ಕರ ಓಂ ರೀಂ ದುಂ ದುರ್ಗಾಯೈ ನಮಃ ಈ ಮಂತ್ರ ನಿಜವಾಗ್ಲೂ ಕರೆಕ್ಟಾಗಿ ಹೇಳ್ಬಿಟ್ರೆ ನಿಮ್ಮ ಮನಸ್ಥಿತಿ ಭಾಳಷ್ಟು ಶುಭ್ರವಾಗಿಬಿಡುತ್ತೆ. ಓಂ ರೀಂ ದುಂ ದುರ್ಗಾಯೈ ನಮಃ ಮಂತ್ರ ಭಾಳ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಸಮಾಧಾನದ ಚಿತ್ತರಿಂದ 21 ಬಾರಿ ಅಥವಾ 108 ಬಾರಿ ಮಂತ್ರವನ್ನು ಹೇಳಿ ಮುಂದಿನ
ಕೆಲಸಕ್ಕೆ ಕೈಗೊಳ್ಳಿ. ಆ ತಾಯಿ ದುರ್ಗಾ ಮಾತೆ ನಿಮ್ಮನ್ನು ಕಾಪಾಡ್ತಾಳೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗೆ? ಸ್ವಲ್ಪ ಎಚ್ಚರ. ಕಟಕ ರಾಶಿಯವರು ಆತುರದಿಂದ ಯಾವುದೇ ಕೆಲಸಗಳನ್ನು ಮಾಡಲೇಬೇಡಿ. ಹಾಗೆ ಕೋಪದಿಂದ ಅನರ್ಥಗಳು ಜಾಸ್ತಿ ಕಾಡುತ್ತೆ. ಇದರಿಂದ ನಿಮ್ಮ ಮೇಲೆ, ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರೋದು ಖಚಿತ. ಯಾವುದೇ ಕಾರಣಕ್ಕೂ ಕೆಲಸ, ದಾಂಪತ್ಯ, ಹಿರಿಯರು ಇವರೊಟ್ಟಿಗಿನ ಮನಸ್ತಾಪಗಳು ಬೇಡವೇ ಬೇಡ. ಕಟಕ ರಾಶಿಯವರಿಗೆ ಪರಿಹಾರ ಏನು ಗುರುಗಳೇ? ಶಾಂತತೆ ಕಾಪಾಡೋದಷ್ಟೇ ಪರಿಹಾರ. ಯಾರು ಏನನ್ನ ಅನ್ನಲಿ, ಕೆಲಸದಲ್ಲಿ ಏನನ್ನ ಅನ್ನಲಿ, ಸುಮ್ಮನೆ ಬಸವಣ್ಣನ ಥರ ಇದ್ಬಿಡೋದು ಒಳ್ಳೆಯದಿದೆ. ಇದು ಭಾಳ ಸುಲಭದ ಕೆಲಸ. ಭಾಳಷ್ಟು ಪರಿಹಾರ ಅದು. ಇದನ್ನು ಮಾಡ್ಕೊಳ್ಳಿ. ಸಾಧ್ಯವಾದರೆ 1-2 ಬಕ್ಸೆಯಷ್ಟು ಉದ್ದಿನ ಕಾಳನ್ನು ಒಂದು ಹಸಿರು ವಸ್ತ್ರದಲ್ಲಿ ಹಾಕಿ ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡ್ಬೋದು. ಅಥವಾ ಹರಿತಕ್ಕಂಥ ನೀರಿನಲ್ಲಿ ವಿಸರ್ಜನೆಯನ್ನಾದರೂ ಮಾಡ್ಬೋದು. ಇದನ್ನು ಮಾಡ್ಕೊಳ್ಳಿ. ಇದೇ ನಿಮ್ಮ ಮೂಲ ಮಂತ್ರ. ಏನು? ಸಮಾಧಾನ. ಕಟಕ ರಾಶಿಯವರಿಗೆ ಬಿಸ್ನೆಸ್ಸು, ವಿದ್ಯಾರ್ಥಿ ವರ್ಗ, ಯಾವುದೇ ವರ್ಗ, ದಾಂಪತ್ಯ ವರ್ಗ, ಯಾವುದೇ ವರ್ಗದಲ್ಲೂ ಕೂಡ ಅಷ್ಟು ಉತ್ತಮತೆ ಇಲ್ಲ. ಕೇರ್ಫುಲ್ ಆಗಿರಿ. ಹಾಗೆ ಸಿಂಹ ರಾಶಿಯವರ ಫಲಾಫಲ ಹೇಗೆ? ಸಿಂಹ ರಾಶಿಯವ್ರಿಗೆ ಅಧಿಕವಾಗಿರ್ತಕ್ಕಂಥ ಧನಲಾಭ ಪ್ರಾಪ್ತಿ, ವ್ಯಾಪಾರದಿಂದ ಲಾಭ, ಸಂಗಾತಿಯಿಂದ ಲಾಭ, ರಾಜಕೀಯ ವಿಚಾರದಲ್ಲಿ ಸಿಂಹರಾಶಿಯವ್ರಿಗೆ ಲಾಭ. ಅನ್ಹರ್ಡ್ ಮನಿ ಅಂತ ಕರಿತೀವಿ. ಸಂಪಾದನೆ ಇಲ್ಲದಲೇ ಇರತಕ್ಕಂಥ ಹಣ ಇದನ್ನು ಸಿಂಹರಾಶಿಯವರಿಗೆ ಲಭ್ಯತೆ ಇದೆ. ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಡುತ್ತೆ. ಆಶ್ಚರ್ಯಕರವಾಗಿರ್ತಕ್ಕಂಥ ವಿಚಾರಗಳು ಒಮ್ಮೆಲೆ ಬಂದುಬಿಡುತ್ತೆ. ಅದು ನಿಮ್ಮ ಕೆಲಸಗಾರರಿಂದ ಆಗಿರ್ಬೋದು ಅಥವಾ ನಿಮ್ಮ ಸಂಗಾತಿಯ ವಿಚಾರದಲ್ಲಾಗಿರ್ಬೋದು. ಈ ವಿಚಾರದಲ್ಲಿ ಸಿಂಹರಾಶಿಯವರು ಖಂಡಿತ ಒಂದು ಸಣ್ಣ ಕಾರ್ಮಿಕರಿಗೆ ನಿಮ್ಮ ಕೈಲಾದ ಸಹಾಯ, ಶಿವನ ಅಷ್ಟೋತ್ತರ ಮಂತ್ರ ಜಪ ಇದನ್ನು ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಕನ್ಯಾ ರಾಶಿಯವ್ರಿಗೂ ಹೇಳ್ತಾ ಇದ್ದೇನೆ, ದ ಬ್ಯೂಟಿಫುಲ್ ಡೇ ಕೂಡ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ದಿನ. ಬಟ್ ದಾಂಪತ್ಯ ಸ್ವಲ್ಪ ಏರುಪೇರಾಗ್ತದೆ. ಕನ್ಯಾ ರಾಶಿಯವ್ರಿಗೆ ಅಷ್ಟು ಉತ್ತಮತೆ ದಾಂಪತ್ಯ ಇರೋದಿಲ್ಲ. ವಿದ್ಯಾರ್ಥಿ ವರ್ಗದವರಲ್ಲಿರ್ತಕ್ಕಂಥವ್ರಿಗೆ, ಕೆಲಸಗಾರರಿಗೆ ಎಲ್ಲರಿಗೂ ಕೂಡ ಬ್ಯೂಟಿಫುಲ್. ಏನಾದರೂ ಕಾಂಪಿಟೇಟಿವ್ ಎಕ್ಸಾಮನ್ನು ಬರಿತಾ ಇದ್ದೀನಿ, ದ ಮೋಸ್ಟ್ ಬ್ಯೂಟಿಫುಲ್ ಡೇ ಕನ್ಯಾ ರಾಶಿಯವ್ರಿಗೆ. ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥ ದಿನ. ಒಳ್ಳೆಯದಾಗುತ್ತೆ. ಖಂಡಿತ ಒಳ್ಳೆಯದಿದೆ, ಚೆನ್ನಾಗಿದೆ, ತೊಂದರೆ ಇಲ್ಲ. ತುಲಾರಾಶಿಯವರ ಫಲಾಫಲ ಹೇಗೆ ನೋಡಿ? ನಿಮ್ಮ ಸೋಂಬೇರಿತನವೇ ನಿಮ್ಮ ಶತ್ರುವಾಗಿ ಪರಿಣಾಮವನ್ನು ಬೀರುತ್ತಿದ್ದೀರ. ನಾನು ಆ ಕೆಲಸ ಮಾಡ್ತೀನಿ, ಇದನ್ನು ಬಿಡ್ತೀನಿ, ಈ ಕೆಲಸ ಮಾಡ್ತೀನಿ, ನಾನು ಇದನ್ನು ಬಿಡ್ತೀನಿ, ಬಿಸ್ನೆಸ್ ಮಾಡ್ತೀನಿ, ಈ ಥರದ ಗೊಂದಲದ ವಾತಾವರಣ ತುಂಬ ಜಾಸ್ತಿ ಇರ್ತದೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಯಾವುದೇ ಆದಂಥ ಸರಿಯಾದಂಥ ನಿರ್ಧಾರಗಳು, ಸರಿಯಾದಂಥ ಮನಸ್ಥಿತಿ, ಸರಿಯಾದಂಥ ಬುದ್ಧಿಶಕ್ತಿ ತುಲಾರಾಶಿಯವ್ರಿಗೆ ಬರೋದಿಲ್ಲ. ಎಲ್ಲ ಹಂಗು ಹಿಂಗು ಮಾಡಿ ಇವತ್ತಿನ ದಿನ ಪೂರ್ತಿ ಅಧ್ವಾನ ಮಾಡ್ಕೊಳ್ತೀರ. ಸೊ ತುಲಾರಾಶಿ ಸಾಧ್ಯವಾದಷ್ಟು ಕೂಡ ಮುಖ್ಯವಾಗಿರ್ತಕ್ಕಂಥ ಮನಸ್ಥಿತಿ ಕಂಟ್ರೋಲ್ ಇಟ್ಕೊಳ್ಳಿ. ಲೇಜಿನೆಸ್ಸನ್ನು ದೂರ ಮಾಡಿ. ಬಟ್ ಒನ್ ಥಿಂಗ್, ತುಲಾರಾಶಿಯವ್ರಿಗೆ ಭಾಳ ಮುಖ್ಯವಾಗಿ ಚೇಂಜ್ ಆಫ್ ಜಾಬ್ ಮಾಡ್ಕೊಳ್ತೀನಿ ನಾನು. ಸಾಧ್ಯತೆ ತುಂಬ ಜಾಸ್ತಿ ಇದೆ, ಮಾಡ್ಕೊಳ್ಳಿ. ಡೆಫಿನೆಟಾಗಿ ನಿಮ್ಮ ಜಾತಕದಲ್ಲಿ ನೋಡಿಕೊಂಡು ಚೇಂಜ್ ಆಫ್ ಜಾಬ್ಗೆ ಅವಕಾಶ ಇತ್ತು. ಅದು ಬ್ಯೂಟಿಫುಲ್ ಡೇ, ತುಂಬ ಚೆನ್ನಾಗಿದೆ, ತೊಂದರೆ ಇಲ್ಲ. ವೃಶ್ಚಿಕ ರಾಶಿಯವರು ಮನೆಯ ಒಂದು ಬಾತ್ರೂಮು ಅಥವಾ ಮೆಟ್ಟಲು ಇಳಿಬೇಕಾದ್ರೆ, ಫುಟ್ಪಾತಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ. ಜಾರು ಬೀಳ್ತಕ್ಕಂಥ ಸನ್ನಿವೇಶ ಇದೆ, ಪೆಟ್ಟು ಬೀಳ್ತಕ್ಕಂಥದ್ದು ಜಾಸ್ತಿ ಇದೆ. ಇನ್ನು ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ, ಸ್ವಲ್ಪ ವಿದ್ಯಾರ್ಥಿ ವರ್ಗದವ್ರಿಗೂ ಅಷ್ಟು ಉತ್ತಮತೆ ಇರಲ್ಲ, ಮನಸ್ಥಿತಿ ಅಷ್ಟು ಉತ್ತಮ ಇರಲ್ಲ. ಸುಮ್ಮನೆ ನೆಸಸರಿಯಾಗಿ ಎಲ್ಲದನ್ನು ಫ್ರಸ್ಟ್ರೇಟ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಬರುತ್ತೆ. ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ನೀವು ಸರಸ್ವತಿಯ ಮಂತ್ರವನ್ನು ಅಥವಾ ಐಗ್ರೀವ ಮಂತ್ರವನ್ನು ಪಠಣೆಯನ್ನು ಮಾಡಿ, ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ. ಇನ್ನು ಬಿಸ್ನೆಸ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಸಾಧಾರಣವಾಗಿರ್ತಕ್ಕಂಥ ಫಲವಿದೆ. ವೈವಾಹಿಕ ಜೀವನ ಅಷ್ಟು ಉತ್ತಮತೆ ಇರಲ್ಲ. ಕೆಲವೊಂದು ಸಾರಿ ಮನಸ್ತಾಪಗಳಿಂದ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ನೆಮ್ಮದಿ ಕಡಿಮೆ ಇರತಕ್ಕಂಥ ದಿನ ವೃಶ್ಚಿಕ ರಾಶಿಯವರಿಗೆ. ಇದಕ್ಕೋಸ್ಕರ ದುರ್ಗಾ ಸಪ್ತಶತಿ, ದುರ್ಗಾ ಕವಚ ಮಂತ್ರಗಳು,
ದುರ್ಗಾ ಸೂಕ್ತ ಮಂತ್ರಗಳನ್ನು ಓದ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಮನಸ್ಥಿತಿ ಸ್ವಲ್ಪ ಹಗುರವಾಗ್ತದೆ, ಶುಭವಾಗ್ತದೆ. ಧನುರಾಶಿಯ ಫಲಾಫಲ ಹೇಗೆ? ಧನುರಾಶಿಯವರಿಗೆ ಓಡ್ತಾ ಇರೋದೇ ಈ ದಿನ. ಓಡು 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 ಅಂದರೆ ಅರ್ಥಾತ್ ತುಂಬ ಒಂದು ರನ್ನಿಂಗ್ ಕಂಡೀಷನ್ ಇರುತ್ತೆ, ಸಣ್ಣ ಬದಲಾವಣೆ, ಸಣ್ಣ ಪ್ಲೇಸ್ಮೆಂಟ್ ಚೇಂಜಸ್ ಇರ್ತದೆ. ಅದೇ ರೀತಿಯಾಗಿ ವ್ಯಾಪಾರ ವಹಿವಾಟುಗಳ ಆಸಕ್ತಿದಾಯಕವಾಗಿರ್ತಕ್ಕಂಥ ವಿಚಾರಗಳನ್ನಕ್ಕೆ ಬರುತ್ತೆ. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸದಾ ಈ ದಿನ ತನ್ನ ಸಂಗಾತಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ವಿಚಾರದಲ್ಲಿ ಮಾತುಕತೆಗಳು, ಅದರ ವಿಚಾರವಾಗಿ ತಲ್ಲೀನತೆ ಇರತಕ್ಕಂಥದ್ದೇ ಜಾಸ್ತಿ ತೋರಿಸುತ್ತೆ. ಧನುರಾಶಿ ಒಂದು ಎನರ್ಜಿ ಡೇ ಕೂಡ. ಭೂಮಿಯ ವಿಚಾರದಲ್ಲಿ ಲಾಭ, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಿಗೆ ಲಾಭವಾಗಿರ್ತಕ್ಕಂಥ ಒಂದು ದಿನವಾಗ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಖಂಡಿತ ಚೆನ್ನಾಗಿದೆ. ವ್ಯಾಪಾರಸ್ಥರಿಗೂ ಒಂದು ರೀತಿಯಾದಂಥ ಶುಭದ ವಾತಾವರಣ ಲಭ್ಯವಾಗೋದು ಸತ್ಯ, ಒಳ್ಳೆದಿದೆ. ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ, ಒಳ್ಳೆಯದಾಗುತ್ತೆ. ಮಕರ ರಾಶಿಯವರ ಫಲಾಫಲ ಹೇಗೆ? ಕೌಟುಂಬಿಕ ಕಲಹಗಳು, ಆಡದೇ ಇಲ್ಲತಕ್ಕಂಥ ಮಾತಿಗೆ ನೀನೇ ಹಾಡಿದ್ಯಾ, ನೀನು ಯಾಕೆ ಹಿಂಗೆ ಮಾತಾಡಿದೆ, ಈ ಥರದ ಅಪವಾದಗಳು ಬರ್ತಕ್ಕಂಥ ದಿನವಾಗ್ತದೆ. ಸ್ವಲ್ಪ ಅದರಿಂದ ಅಡಿಕ್ಷನ್ ಜಾಸ್ತಿ ಆಗ್ತದೆ ನಿಮಗೆ. ಸೊ ಎಲ್ಲೋ ಹೋಗ್ತೀರಾ, ಗುಂಡು ಹಾಕ್ಕೊಳ್ತೀರಾ, ಎಲ್ಲೋ ಹೋಗ್ತೀರಾ, ಏನೋ ಮನೆಗೆ ಹಿಂಗಾಯಿತು ಅಂತಕ್ಕಂಥದ್ದು ಬಂದುಬಿಡುತ್ತೆ. ಸ್ತ್ರೀಯರ ಪುರುಷ ಯಾರಿಗಾದ್ರೂ ಒಂದು ಸ್ವಲ್ಪ ಚಟದ ಒಂದು ಮನೋಭಾವತೆ, ಮನಸ್ಥಿತಿ, ನೋವು ಕೊಡ್ತಕ್ಕಂಥದ್ದು ಜಾಸ್ತಿ ಇದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮಾತಿನ ಮೇಲೆ ನಿಗಾ ಇಡಿ. ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣವನ್ನು ಮಕರ ರಾಶಿಯವರು ಬೆಳೆಸ್ಕೊಳ್ಳಿ. ಹೈಲಿ ಹೀಗೋ ಮಾತುಗಳನ್ನು ತಪ್ಪಿಸಿ. ಹಣಕಾಸು ವಹಿವಾಟುಗಳು ಸಾಧಾರಣವಾಗಿದ್ದರೂ ಕೂಡ ಕೆಲವೊಂದು ನೆಮ್ಮದಿ ಇಲ್ಲದಲೇ ಇರತಕ್ಕಂಥ ವಾತಾವರಣಗಳು ನಿರ್ಮಾಣವಾಗೋದ್ರಿಂದ ಈ ವಿಚಾರಗಳನ್ನು ಸ್ವಲ್ಪ ತಪ್ಪಿಸಿ, ಒಳ್ಳೆಯದಾಗುತ್ತೆ ಕೂಡ. ನೀವು ಕೂಡ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ, ಸ್ವಲ್ಪ ಶುಭದಾಯಕವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಕುಂಭರಾಶಿಯ ಫಲಾಫಲ ಹೇಗೆ? ಸೊ ಕುಂಭರಾಶಿಯವರ ಫಲವನ್ನು ನೋಡಿದಾಗಲೂ ಕೂಡ ತುಂಬ ಇಲ್ಲಿ ಪೊಸೆಸಿವ್ನೆಸ್ಸು, ತುಂಬ ಕೋಪ, ಹೇಳಿದ ಮಾತು ಕೇಳೋದಲ್ಲೇ ಇಲ್ದಿರತಕ್ಕಂಥ ವಾತಾವರಣ, ಸಂಗಾತಿಯೊಟ್ಟಿಗೆ ವ್ಯಾಜ್ಯ, ಸ್ನೇಹಿತರೊಟ್ಟಿಗೆ ವ್ಯಾಜ್ಯ, ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ, ಹಣಕಾಸಿನಲ್ಲಿ ಹಿನ್ನಡೆ, ಸಾಲದ ಭಯ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಕ್ರಿಯೇಟಿವ್ ಮೈಂಡ್ ಇರ್ತದೆ, ತೊಂದರೆ ಇಲ್ಲ. ಬಿಸ್ನೆಸ್ದಾರಿಗೆ ನೋಡೋದಾದರೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಕುಂಭರಾಶಿಯವರಿಗೆ ಲಭ್ಯವಾಗುತ್ತೆ. ಅದೇ ರೀತಿಯಾಗಿ ಕುಂಭರಾಶಿಯವರು ಸಾತ್ವಿಕ ಆಲೋಚನೆ, ದೈವಿಕವಾಗಿರ್ತಕ್ಕಂಥ ಆಲೋಚನೆಗಳಲ್ಲಿದ್ದೇನೆ ಇದ್ದರೆ ದ ಮೋಸ್ಟ್ ಬ್ಯೂಟಿಫುಲ್ ಡೇ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು ನಿಮ್ಮ ತಲೆಯಲ್ಲೇ ಓಡಾಡ್ಬಿಡುತ್ತೆ. ಬ್ಯೂಟಿಫುಲ್ ಡೇ, ಒಳ್ಳೆಯದಾಗುತ್ತೆ ಕೂಡ. ನೀವು ಕೂಡ ದುರ್ಗಾ ದೇವತೆಯ ಆರಾಧನೆ ಇನ್ನಷ್ಟು ಶುಭದ ಫಲಪ್ರಾಪ್ತಿಯಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಮೀನರಾಶಿಯ ಫಲ ಹೇಗಿರುತ್ತೆ? ಮೀನರಾಶಿಯವರು ಸ್ವಲ್ಪ ಎಚ್ಚರ. ನಿಮ್ಮ ಭೂಮಿಯ ವಿಚಾರದಲ್ಲಿ ನಷ್ಟ ಹೊಂದ್ಬೋದು, ತಗೊಳ್ತಕ್ಕಂಥ ನಿರ್ಧಾರಗಳು ತಪ್ಪಾಗಿ ನಷ್ಟ ಹೊಂದಬಹುದು, ವ್ಯಾಪಾರ ವಹಿವಾಟುಗಳು ಹಿನ್ನಡೆಯನ್ನು ತರಬಹುದು, ಸಣ್ಣ ಪುಟ್ಟ ವಾಹನಾದಿಗಳಿಂದ ಆಕ್ಸಿಡೆಂಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು, ತಲೆಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗೋದ್ರಿಂದ ಖಂಡಿತ ದುರ್ಗಾದೇವಿಗೆ ಕೆಂಪು ದಾಸವಾಳವನ್ನು ಅಲ್ಲಿ ಕೊಡಿ. ಕೆಂಪು ದಾಸವಾಳದ ಹಾರ ಮಾಡ್ತೀರಾ ಮಾಡಿ, ಅಥವಾ ಯಾರು ಕೆಂಪು ದಾಸವಾಳ ತಾಯಿಯ ಸನ್ನಿಧಿಗೆ ತೊಗೊಂಡೋಗಿ ಓಂ ಹ್ರೀಂ ದುಂ ದುರ್ಗೆ ದುರ್ಗತಿನಾಶಿನಿ, ಓಂ ಹ್ರೀಂ ಧುಂ ದುರ್ಗೆ ದುರ್ಗತಿನಾಶಿನಿ ಕೇವಲ 6 ಬಾರಿ ಹೇಳಿ ಆ ತಾಯಿಯ ಪಾದಕ್ಕೆ ಅರ್ಪಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಬನ್ನಿ. ಈ ದಿನ ಶುಭವಾಗ್ತದೆ, ಅಡೆತಡೆಗಳು ದೂರವಾಗ್ತದೆ. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ವಾಸ್ತುವಿನ ಪ್ರಕಾರ ನಾನು ಹೇಳಿದೆ, ಮಿರರ್ ಹಾಕ್ತಕ್ಕಂಥ ಈ ಸ್ಥಾನ ನಿಮ್ಮ ಆದಾಯ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು, ಅವಕಾಶಗಳನ್ನು ತಳ್ಬೋದು, ಆಚೆ ಬರ್ತಕ್ಕಂಥ ಪಾಸಿಟಿವ್ಸ್ ಎನರ್ಜಿನ ಡ್ರೈನ್ ಮಾಡ್ಬೋದು. ಇದಕ್ಕೋಸ್ಕರ ಏನಾದರೂ ನೀವು ಈ ತಪ್ಪುಗಳಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮುಂಭಾಗಿಲ ಎದುರುಗೋಡೆಗೆ ಏನಾದರೂ ಇತ್ತಾ ನೋಡ್ಕೊಳ್ಳಿ. ನಿಮ್ಮ ಮುಂಭಾಗಿಲ ಹೆಬ್ಬಾಗಿಲ ಗೋಡೆಗೆ ಆ ಕೆಲವೊಂದು ಮ್ಯಾಕ್ಸಿಮಮ್ ಅದೇ ರೀತಿಯಾಗಿ ಆಗಿರ್ತಾರೆ. ಕರೆಕ್ಟಾಗಿ ಡೋರಿಂದ ಹಿಂಗಾಚೆ ಬರ್ತೀರ, ಮಿರರ್ ಇರುತ್ತೆ. ಇದು ಏನು ಮಾಡುತ್ತೆ? 200% ಕಾನ್ಫ್ಲಿಕ್ಟ್ ಮಾಡುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ಏನು ರಿಫ್ಲೆಕ್ಟ್ ಮಾಡುತ್ತೆ? ಮೇನ್ ಡೋರಿಂದ ಬರ್ತಕ್ಕಂಥ ಒಳ್ಳೆಯ ಎನರ್ಜಿಯನ್ನು ದೂರ ತಳ್ಳುತ್ತೆ. ಇದು ವಾಸ್ತುವಿನ ಪ್ರಕಾರ ನಿಜವಾಗ್ಲೂ ಮಿರರನ್ನು ಅಲ್ಲಿ ಪ್ಲೇಸ್ ಮಾಡಲೇಬೇಡಿ. ಕೂಡಲೇ ಇದ್ದರೆ ಇದನ್ನು ತಪ್ಪಿಸಿ, ಅದನ್ನು ತೆಗೆದು ಬೇರೆ ಕಡೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ.
ಖಂಡಿತ ಇಲ್ಲಂದರೆ ನಷ್ಟವನ್ನು ಅನುಭವಿಸ್ತೀರಾ, ಡೆಫಿನೆಟಾಗಿ ಲಾಸಸ್ ಆಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.